Good morning, dear students. Welcome back. Hope you had a nice time. 1 week gap with all festival celebrations, with IPL and with Kannada Rajyostava. So today we'll be starting with 14 marks problem. So in the previous class we discussed with the problems on GST with the 6 marks problem, and today let us start with the 14 marks problem. ಸೊ ನಾನು ಇದಕ್ಕೆ ಮುಂಚೆ ಹೇಳ್ಕೊಟ್ಟಿರೋದೆಲ್ಲ ನೆನಪಿರುತ್ತೆ ಅನ್ಕೊಂತೀನಿ, ಎಲ್ಲ ಅಡ್ಜಸ್ಟ್ಮೆಂಟ್ಸ್. ಇವಾಗ ನೆಕ್ಸ್ಟ್ ಏನೇನು ಹೊಸ ಅಡ್ಜಸ್ಟ್ಮೆಂಟ್ಸ್ ಬರುತ್ತೋ ಅದನ್ನ ನಾನು ಹಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇವಾಗಿಂದ ಇವತ್ತು ಕ್ಲಾಸ್ನಿಂದ 14 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡ್ತೀವಿ. ನಥಿಂಗ್ ಟು ವರಿ. 14 ಮಾರ್ಕ್ಸ್ ದೇ ಗೋ ಫಾರ್ ಗಿವಿಂಗ್ ಮೋರ್ ಅಂಡ್ ಮೋರ್ ಅಡ್ಜಸ್ಟ್ಮೆಂಟ್ಸ್ and more inclusive and exclusive transactions will be given. You have to be very clear which transaction has to be taken and which transaction has to be ignored and which transaction has to be deducted. So if you are clear with these three things, it will be very convenient for you all. So when it comes with the 14 marks, first I will just go through the problem, then I will explain and I go for analyzing. So here, from the following information furnished by a dealer in Andhra Pradesh, compute the value of taxable supply and IGST payable. Very clearly they have told you need to calculate IGST payable. That means something which is the transaction between two different states. So IGST ಅಂದ್ರೆ ಅದನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಟ್ರಾನ್ಸಾಕ್ಷನ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. GST rate they have given at two different rates. GST rate at 12%, GST rate at 18%. So for each percentage you need to calculate the transaction value. 12% ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದಿರೋದಕ್ಕೆ 12% GST ಎಷ್ಟು ಬರುತ್ತೆ, 18% GST ಎಷ್ಟು ಬರುತ್ತೆ ಅಂತ ಅಲ್ಟಿಮೇಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ಗ್ರಾಸ್ ಸೇಲ್ಸ್ ಆಫ್ 12% is 6 lakhs, at 18% is 7 lakhs, and it includes the following. So please be very clear with this particular statement. ಇದು ನೀವು ಸರಿಯಾಗಿ ಓದಿರಾ ಬ್ಲೈಂಡ್ ಆಗಿ ಈ ಅಡ್ಜಸ್ಟ್ಮೆಂಟ್ಸ್ ಹೋಗ್ಬಿಟ್ರೆ ಪ್ರಾಬ್ಲಮ್ ತಪ್ಪಾಗತ್ತೆ, ಕ್ಯಾಲ್ಕುಲೇಷನ್ ಕರೆಕ್ಟ್ ಆನ್ಸರ್ ನಿಮಗೆ ಬರಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸೊ ಇಲ್ಲೇನು ಹೇಳಿದೀವಿ, ಇಟ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಅಂದ್ರೆ ಈ ಗ್ರಾಸ್ ಸೇಲ್ಸ್ ಅಲ್ಲಿ 6 lakhs and 7 lakhs ಅಲ್ಲಿ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇಸ್ ಆಲ್ರೆಡಿ ಆಡೆಡ್. ಓಕೆನಾ? ಸೊ ನಾವಿವಾಗ ಏನ್ ಮಾಡಬೇಕು, ಯಾವ್ದನ್ನ ನಾವು ಜನರಲ್ ಆಗಿ ಇಗ್ನೋರ್ ಮಾಡ್ತಾ ಇದ್ವಿ, ಯಾವ್ದನ್ನ ಡಿಡಕ್ಟ್ ಮಾಡ್ತಾ ಇದ್ವಿ, ಮೈನಸ್, ಲೆಸ್, ಎಕ್ಸ್ಕ್ಲೂಷನ್ಸ್ ಅಂತ ಏನಿತ್ತು ಅದನ್ನ ಮಾತ್ರ ಇವಾಗ ನಾವು ತೆಗಿಬೇಕು. ಅದರ್ ಎಕ್ಸ್ಪೆನ್ಸಸ್ ಏನೇ ನಾವು ಆಡ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಇವಾಗ ಆಲ್ರೆಡಿ ಅವ್ರು ಆಡ್ ಮಾಡಿಬಿಟ್ಟಿದ್ದಾರೆ. ಸೊ ಪ್ಲೀಸ್ ಬಿ ವೆರಿ ಕ್ಲಿಯರ್ ವಿತ್ ದಿಸ್. ಓಕೆ, ಸೊ ನಾವು ಇಲ್ಲಿ ನೋಡಿದ್ರೆ ಪ್ಯಾಕಿಂಗ್ ಚಾರ್ಜಸ್ ಆಲ್ರೆಡಿ ದೇ ಹ್ಯಾವ್ ಆಡೆಡ್, ಸೊ ಯು ಡೋಂಟ್ ನೀಡ್ ಟು ವರಿ ಎನಿಥಿಂಗ್, ಇಗ್ನೋರ್ ದೇರ್. ಡಿಸೈನ್ ಚಾರ್ಜಸ್ ಅಗೇನ್ ಇಗ್ನೋರ್ ಬಿಕಾಸ್ ಇಟ್ ಇಸ್ ಆಲ್ರೆಡಿ ಆಡೆಡ್. ಅಂಡ್ ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್. ಜನರಲ್ ಆಗಿ ಬರುವಂತ ಅಮೌಂಟ್ಗೆ ನಾವು ಟ್ರೇಡ್ ಡಿಸ್ಕೌಂಟ್ ಮೈನಸ್ ಮಾಡ್ತಿದ್ವಿ, ಬಟ್ ಇವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಆಡ್ ಮಾಡ್ಬಿಟ್ಟಿದ್ದಾರೆ. ಟ್ರೇಡ್ ಡಿಸ್ಕೌಂಟ್ ಆಫ್ 800 and 300 ಇಸ್ ಬಿನ್ ಆಲ್ರೆಡಿ ಆಡೆಡ್, ಸೊ ಯು ನೀಡ್ ಟು ಗೋ ಫಾರ್ ಎಕ್ಸ್ಕ್ಲೂಡ್ ಇಟ್ ಫ್ರಮ್ 6 lakhs. ಓಕೆ, ಸೊ ಟ್ರೇಡ್ ಡಿಸ್ಕೌಂಟ್ ಮೈನಸ್ ಮಾಡಬೇಕು. ಎಕ್ಸ್ಪೋರ್ಟ್ ಡಸಂಟ್ ಕಮ್ ಅಂಡರ್ GST, ಸೊ ಇಟ್ ಈಸ್ ಆಲ್ರೆಡಿ ಆಡೆಡ್ ಓವರ್ ಹಿಯರ್. ಸೊ ಇಗ್ನೋರ್ ಮಾಡಬೇಕಾಗಿರುವಂತ ಐಟಮ್ ನ ಇವ್ರು ಇಲ್ಲಿ ಆಡ್ ಮಾಡಿದ್ದಾರೆ. ಸೊ ಅಗೇನ್ ವಿ ಹ್ಯಾವ್ ಟು ಟೇಕ್ ಔಟ್. ನಾವು ಇವಾಗ ಈ 6 lakhs ಅಲ್ಲಿ ಎಕ್ಸ್ಪೋರ್ಟ್ ಎಷ್ಟು 2,40,000 ನಾವಿವಾಗ ಡಿಡಕ್ಟ್ ಮಾಡಬೇಕು, ಮೈನಸ್ ಮಾಡಬೇಕು. ಫ್ರೈಟ್ ಅಂಡ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಶೋನ್ ಸೆಪರೇಟ್ಲಿ. ಸಿ ಐ ಟೋಲ್ಡ್ ಯು ಆಲ್ ವೆರಿ ಕ್ಲಿಯರ್ಲಿ, ಶೋನ್ ಸೆಪರೇಟ್ಲಿ ಅಂದ್ರೆ ದ ಎಕ್ಸ್ಪೆನ್ಸಸ್ ವಿಚ್ ವಿಲ್ ಬಿ ಬೇರ್ಡ್ ಬೈ ದಿ ಬಯರ್. ನಾಟ್ ಶೋನ್ ಸೆಪರೇಟ್ಲಿ ಅಂದ್ರೆ ಬೇರ್ಡ್ ಬೈ ದಿ ಸೆಲ್ಲರ್. ಸೊ ಇಲ್ಲಿ ಇನ್ಸ್ಟಾಲೇಷನ್ ಮತ್ತೆ ಫ್ರೈಟ್ ಚಾರ್ಜಸ್ ಶೋನ್ ಸೆಪರೇಟ್ಲಿ 7,600 and 5,800 which is already added, but this is been expenses which will be paid by the buyer, so this has to be deducted, exclude ಮಾಡಬೇಕು. ಮತ್ತೆ ಫ್ರೈಟ್ ಶೋನ್ ನಾಟ್ ಸೆಪರೇಟ್ಲಿ ಅಂದ್ರೆ ಅದು ಸೆಲ್ಲರ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಆಡ್ ಆಗಿದೆ, ಇಗ್ನೋರ್. ಗೂಡ್ಸ್ ರಿಟರ್ನ್ಡ್ ವಿತಿನ್ 3 months. ಸಿ ಎನಿಥಿಂಗ್ ವಿಚ್ ಇಸ್ ರಿಟರ್ನ್ ವಿತಿನ್ 3 months, ನಾವು ಸೇಲ್ ಮಾಡಾದ್ಮೇಲೆ ಪ್ರಾಡಕ್ಟ್ಸ್ ಕಳ್ಸಿದ್ಮೇಲೆ 3 months ಟೈಮ್ ಕೊಟ್ಟಿರ್ತೀವಿ, ಸ್ಟ್ಯಾಂಡರ್ಡ್ ಟೈಮ್ 90 days ಅಂತ ಹೇಳಿ. ಆ 3 months ಒಳಗಡೆ ಅವ್ರು ಏನೋ ರಿಟರ್ನ್ ಮಾಡಿದ್ರೆ ನಾವು ಅವ್ರಿಗೆ ಅಮೌಂಟ್ ವಾಪಸ್ ಕೊಡ್ತೀವಿ. ಸೊ ಇಲ್ಲಿ 3 months ರಿಟರ್ನ್ ಆಗಿರುವಂತ ಗೂಡ್ಸ್ ನ ಆಡ್ ಮಾಡ್ಬಿಟ್ಟಿದ್ದಾರೆ, ಸೊ ಅದನ್ನು ನಾವು ಇಲ್ಲಿ ಡಿಡಕ್ಟ್ ಮಾಡಬೇಕು. ಗೂಡ್ಸ್ ರಿಜೆಕ್ಟೆಡ್ ವಿತಿನ್ 8 months. ಸಿ ರಿಟರ್ನ್ ಅಂದ್ರೆ ಅವ್ರು ನಮ್ಮ ಹತ್ರದಿಂದ ಗೂಡ್ಸ್ ತಗೊಂಡು ಅವ್ರಿಗೆ ಬೇಡ ಅಂತ ಹೇಳಿ, ಏನೋ ಡ್ಯಾಮೇಜ್ ಆಗಿದೆ ಇಲ್ಲ ಬೇರೆ ಪ್ರಾಡಕ್ಟ್ ಬಂದಿದೆ ಅಂತ ಹೇಳಿ ನಾವು ರಿಟರ್ನ್ ಮಾಡೋದು, ಸ್ಯಾಟಿಸ್ಫೈ ಆಗದಿರೋದಕ್ಕೆ ರಿಟರ್ನ್. ಅದಕ್ಕೆ 3 months ಪೀರಿಯಡ್ ಕೊಟ್ಟಿರ್ತೀವಿ, ಅಷ್ಟು ಪೀರಿಯಡ್ ಒಳಗಡೆ ನೀವು ನಮಗೆ ರಿಟರ್ನ್ ಮಾಡಬೇಕು ಅಂತ. ಬಟ್ ರಿಜೆಕ್ಟೆಡ್ ಅನ್ನೋದು ಎನಿ ಟೈಮ್ ದೇ ಕ್ಯಾನ್ ಗೋ ಫಾರ್ ರಿಜೆಕ್ಟಿಂಗ್. ಅಂದ್ರೆ ಆರ್ಡರ್ ಮಾಡಿರ್ತಾರೆ, ಇನ್ನು ತಗೊಂಡಿರಲ್ಲ, ಬಟ್ ಆರ್ಡರ್ ನ ಕ್ಯಾನ್ಸಲ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಬೇಡ ಪ್ರಪೋಸಲ್ ನ ಕ್ಯಾನ್ಸಲ್ ಮಾಡ್ತಾರೆ, ಕೊಟೇಶನ್ ಕಳ್ಸಿದ್ಮೇಲೆ ರಿಜೆಕ್ಟ್ ಮಾಡ್ತಾರೆ ಆರ್ಡರ್ ನ.
ಸೊ ಅಂಥ ಟೈಮಲ್ಲಿ ಅದಕ್ಕೆ ಲಿಮಿಟೇಷನ್ ಅಂತಿಲ್ಲ, ಎನಿ ಟೈಮ್ ದೇ ಕ್ಯಾನ್ ಗೋ ಫಾರ್ ರಿಜೆಕ್ಟಿಂಗ್ ದ ಗೂಡ್ಸ್. ಸೊ ಅದನ್ನ ಮೈನಸ್ ಮಾಡಬೇಕು. ಗೂಡ್ಸ್ ರಿಜೆಕ್ಟೆಡ್ ವಿತಿನ್ 8 months ಅದನ್ನ ಅವರು ಆಡ್ ಮಾಡಿಬಿಟ್ಟಿದ್ದಾರೆ, ನಾವು ಅದನ್ನ ಇವಾಗ ಮೈನಸ್ ಮಾಡಬೇಕು. ಸೇಲ್ಸ್ ಔಟ್ಸೈಡ್ ದಿ ಸ್ಟೇಟ್. ಸೇಲ್ಸ್ ಔಟ್ಸೈಡ್ ದಿ ಸ್ಟೇಟ್ ಅಂದ್ರೆ ಅಲ್ಲಿ ಇಂಟರ್ ಸ್ಟೇಟ್ ಆಗುತ್ತೆ. ನಮಗಿಲ್ಲ IGST ಕ್ಯಾಲ್ಕುಲೇಟ್ ಮಾಡಕ್ ಹೇಳಿರೋದು, ಅದು ಆಲ್ರೆಡಿ ಅವ್ರು ಆಡ್ ಮಾಡಿದ್ದಾರೆ. ಸೊ ಅದನ್ನ ಇದರಲ್ಲಿ ಇಗ್ನೋರ್ ಮಾಡಿ. ನೆಕ್ಸ್ಟ್ ಕಮಿಷನ್ ಫಾರ್ ಅಡಿಷನಲ್ ಸೇಲ್ಸ್. ಕಮಿಷನ್ ಫಾರ್ ಅಡಿಷನಲ್ ಸೇಲ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಅಂತ ಮಾರ್ಕೆಟಿಂಗ್ ಎಲ್ಲ ಮಾಡೋದಕ್ಕೆ ಕಮಿಷನ್ ಕೊಟ್ಟಿರ್ತಾನೆ. ಜನರಲ್ ಆಗಿ ಅದನ್ನ ಏನ್ ಮಾಡ್ತಾರೆ ಸೆಲ್ಲರು, ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಅದನ್ನ ತೋರಿಸ್ಕೊಂಡು ಹೋಗ್ತಿರ್ತೀವಿ. ಸೊ ಅದನ್ನ ಇಲ್ಲಿ ಆಡ್ ಮಾಡಿದ್ದಾರೆ, ಸೊ ನಾವು ಇಗ್ನೋರ್ ಮಾಡಬೇಕು. ನೆಕ್ಸ್ಟ್ goods worth ₹70,000 was sold within the state and that has been included in the gross sales turnover of ₹7 lakhs. ಅಂದ್ರೆ ಈ 7 lakhs ಅಲ್ಲಿ ಏನ್ ಮಾಡಿದ್ದಾರೆ, ಇಂಟ್ರಾ ಸ್ಟೇಟ್ ಸೋಲ್ಡ್ ವಿತಿನ್ ದಿ ಸ್ಟೇಟ್ ಎಷ್ಟು 70,000 ನ ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಮೈನಸ್ ಮಾಡಬೇಕು. ಬಿಕಾಸ್ ನಾವು ಬಂದ್ಬಿಟ್ಟು IGST ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಬಂದ್ಬಿಟ್ಟು ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ ಈ 7 lakhs ಅಲ್ಲಿ ಈವನ್ ದಿ 70,000 ಹ್ಯಾಸ್ ಟು ಬಿ ಡಿಡಕ್ಟೆಡ್. ಕ್ಲಿಯರ್? ಸೊ ಆಲ್ ದ ಐಟಮ್ಸ್ ಇಸ್ ಬಿನ್ ಇನ್ಕ್ಲೂಡೆಡ್. ಇಗ್ನೋರ್ ಐಟಮ್ಸ್ ಮೈನಸ್ ಮಾಡಬೇಕಾಗಿರೋ ಎಕ್ಸ್ಕ್ಲೂಷನ್ಸ್ ಏನೇನಿದೆ ಅದನ್ನ ಮಾತ್ರ ಇವಾಗ ನಾವು ತೆಗಿಬೇಕು. ಓಕೆ, ಸೊ ಅದು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಸೊಲ್ಯೂಷನ್ ನೋಡೋದಾದ್ರೆ, ಆಸ್ ಐ ಟೋಲ್ಡ್, ಐ ವಾಂಟ್ ಯು ಆಲ್ ಟು ಬಿ ವೆರಿ ಕ್ಲಿಯರ್ ವಿತ್ ದಿ ಇನ್ಫಾರ್ಮೇಶನ್. ಓಕೆ, ಸೊ ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಯಾವ್ಯಾವ್ದು ನಾವು ಮೈನಸ್ ಮಾಡಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು ಅಂತದ್ ಮಾತ್ರ ಐಟಮ್ಸ್ ಇವಾಗ ನಾವು ತಗೋಬೇಕು. ಹಂಗೆ ನೋಡಿದ್ರೆ ಫಸ್ಟ್ ಜಸ್ಟ್ ಆಸ್ ಯೂಶುವಲ್ you just go for making a table, computation of taxable value. ಅದರಲ್ಲಿ 2 ಕಾಲಮ್ ಮಾಡ್ಕೊಳ್ಳಿ. ಬಿಕಾಸ್ ಅಲ್ಲಿ 12% ಮತ್ತೆ 18% ಕೊಟ್ಟಿರೋದ್ರಿಂದ 2 ಕಾಲಮ್ ಹಾಕೊಳ್ಳಿ. ನಮಗೆ ಇವಾಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 12%ಗೆ 3,47,100 ಬರಬೇಕು, 18%ಗೆ 6,21,100 ಬರಬೇಕು. ಇದಕ್ಕೆ ಎಷ್ಟು IGST ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಯು ಗೋ ಫಾರ್ ಟೇಕಿಂಗ್ ಗ್ರಾಸ್ ಸೇಲ್ಸ್. ಗ್ರಾಸ್ ಸೇಲ್ಸ್ ಎಷ್ಟಿದೆ, 6 lakhs ಮತ್ತೆ 7 lakhs. ಲೆಸ್ ಡಿಡಕ್ಷನ್ಸ್. ಡಿಡಕ್ಷನ್ಸ್ ಅಂತ ವರ್ಡ್ ಆದ್ರೂ ಹಾಕಿ ಅಥವಾ ಎಕ್ಸ್ಕ್ಲೂಷನ್ಸ್ ಅಂತಾನು ಹಾಕಿ, ಎನಿ ವರ್ಡ್ಸ್ ಯು ಕ್ಯಾನ್ ಯೂಸ್ ಓವರ್ ದೇರ್. ಸೊ ಅದರಲ್ಲಿ ಡಿಡಕ್ಷನ್ಸ್ ಅಂತ ನೋಡಿದ್ರೆ ಟ್ರೇಡ್ ಡಿಸ್ಕೌಂಟ್. ಟ್ರೇಡ್ ಡಿಸ್ಕೌಂಟ್ ಜನರಲ್ ನಾವು ಮೈನಸ್ ಮಾಡ್ತೀವಿ ಅಮೌಂಟ್ ಅಲ್ಲಿ, ಬಟ್ ಇಲ್ಲಿ ಆಡ್ ಆಗಿರೋದ್ರಿಂದ ನಾವು ಅದನ್ನ ಇವಾಗ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ. ಎಷ್ಟು, 800 ಮತ್ತೆ 300. ನೆಕ್ಸ್ಟ್ ಯಾವ ಐಟಮು, ಎಕ್ಸ್ಪೋರ್ಟ್ಸ್. ಆಸ್ ಎಕ್ಸ್ಪೋರ್ಟ್ ಡಸಂಟ್ ಕಮ್ ಅಂಡರ್ GST, ವಿ ಹ್ಯಾವ್ ಟು ಟೇಕ್ ಇಟ್ ಔಟ್. ಎಷ್ಟು, 2,40,000 ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಬಂದ್ಬಿಟ್ಟು ಬರೀ 12% ಅವ್ರು ಕೊಟ್ಟಿರೋದು 2,40,000, 18% ಏನು ಅಮೌಂಟ್ ಇಲ್ಲ. ನೆಕ್ಸ್ಟ್ ಫ್ರೈಟ್ ಅಂಡ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಶೋನ್ ಸಪರೇಟ್ಲಿ ಆಗಿರೋದ್ರಿಂದ ದಟ್ ದ ಎಕ್ಸ್ಪೆನ್ಸಸ್ ವಿಚ್ ವಿಲ್ ಬಿ ಬೇಡ್ ಬೈ ದಿ ಬಯರ್. ಸೊ ಅದನ್ನ ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ವಿತಿನ್ 3 months 1,500, 1,200. ನೆಕ್ಸ್ಟ್ ಗೂಡ್ಸ್ ರಿಜೆಕ್ಟೆಡ್ ವಿತಿನ್ 8 months 3,000, 1,600. ನೆಕ್ಸ್ಟ್ ಗೂಡ್ಸ್ ಸೋಲ್ಡ್ ವಿತಿನ್ ದ ಸ್ಟೇಟ್, ದಟ್ ಇಸ್ ಇಂಟ್ರಾ ಸ್ಟೇಟ್ ಆಗಿರೋದ್ರಿಂದ ಅದನ್ನ ಎಷ್ಟು, 70,000. 12%ಗೆ ಅವ್ರು ಕೊಡ್ಲಿಲ್ಲ, ಬರೀ 18%ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಡಿಡಕ್ಟ್ ಮಾಡ್ತೀವಿ. ಎಲ್ಲ ಮಾಡಿದ್ರೆ ನಮಗೆ ಬರೋ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ವಿಲ್ ಬಿ 3,47,100 ಫಾರ್ 12%ಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಷ್ಟು. ಮತ್ತು ಈ ಕಡೆ 18% 7 lakhsಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ವಿಲ್ ಬಿ 6,21,100. ಓಕೆನಾ? So this is the information like our kotirodalli which we need to find out for the transactions value. You need to take out all the exclusions which were not supposed to be added in the price. So adella tegdaaytu. Ivaga navu ಏನು ಮಾಡಬೇಕು, ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ GST ಹೈ GST ಎಷ್ಟು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಕಂಪ್ಯೂಟೇಷನ್ ಆಫ್ GST ಪೇಯಬಲ್. GST ಪೇಯಬಲ್ ಅಂತ ಹೆಡ್ಡಿಂಗ್ ಹಾಕ್ತೀವಿ, ಅದರಲ್ಲಿ IGST ಮಾಡಬೇಕಾ, CGST SGST ಅಂತ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಯು ಕ್ಯಾನ್ ರೈಟ್ ಹಿಯರ್ ಓನ್ಲಿ ಲೈಕ್ ವಿತ್ ಇನ್ ಅ ಟೇಬಲ್, ಹಿಯರ್ ಆಲ್ಸೋ ಯು ಕ್ಯಾನ್ ರೈಟ್, ಆರ್ ಈ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆದ್ಮೇಲೆ ಅಲ್ಲಿಗೆ ಲೈನ್ ಹಾಕ್ಬಿಟ್ರೆ ದೇರ್ ಎಂಡ್ಸ್ ಒನ್ ಟೇಬಲ್ ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಅಪ್ ವಿತ್ ದಿ ಅನದರ್ ಟೇಬಲ್ ಇನ್ ಎನಿವೇ. ಪ್ರೀವಿಯಸ್ ಪ್ರಾಬ್ಲಮ್ ಮಾಡ್ತಿದ್ದಲ್ಲ ಆ ರೀತಿ. ಇನ್ ದ IGST payable is 3,47,100 into 12% is 41,652 and 6,21,100 ಗೆ 18% is 1,17,798. either you can show it in this way or ಇನ್ನೂ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂದ್ರೆ ಈ ತರನು ಮಾಡ್ಕೋಬಹುದು. IGST payable is equals to 3,47,100 into 12% 41,652, 6,21,100 into 18% 1,11,798. ಇದು ಎರಡೂ ಆಡ್ ಮಾಡಿದ್ರೆ ಟೋಟಲ್ GST payable is 1,53,450. ಓಕೆನಾ? ಈ 1,53,000 ಅಂದ್ರೆ ಇದು ಟುಗೆದರ್ ಆಗುತ್ತೆ. ಸೊ ಈ ತರನು ತೋರಿಸಬಹುದು. ಇನ್ ಎನಿ ಹೌ ಲೈಕ್ either in this way you can show or in this way you can go for showing it. I hope you people are clear with this.
Let us go for checking out with the next problem. Let us check the second problem. Second problem ಅಲ್ಲಿ ಏನು ಹೇಳಿದ್ದಾರೆ, calculate IGST payable. Very clear. During 1819, the gross interstate sales made by SDC Private Limited of Karnataka is 7,70,000. Interstate ಅವ್ರು ಎಷ್ಟು ಮಾಡಿದ್ದಾರೆ ಅಂತ ಸೇಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಮೇಲೆ ಓಕೆ, interstate sales is 7,70,000 ಕೊಟ್ಟಿದ್ದಾರೆ. So no need to break that sales information, that is just information given. The following information is available from the records of the company. ಈ ಇನ್ಫಾರ್ಮೇಶನ್ ನಮಗೆ ರೆಕಾರ್ಡ್ಸ್ ಸಿಕ್ಕಿದೆ ಅಂತ. ವಾಟ್ ಎವರ್ ಇಟ್ ಇಸ್, ಗ್ರಾಸ್ ಸೇಲ್ಸ್ 4420, 2750. ಇಟ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್. ಈ 4420 ಅಲ್ಲಿ ಇದೆಲ್ಲಾನು ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬಿಟ್ಟು ಅಗೇನ್ ಮೇಕ್ ಶ್ಯೂರ್ ಯಾವ್ಯಾವುದು ಎಕ್ಸ್ಕ್ಲೂಡ್ ಮಾಡಬೇಕೋ ಅದನ್ನ ಮಾತ್ರ ಇವಾಗ ನಾವು ಮೈನಸ್ ಮಾಡ್ಕೊಂತ ಬರಬೇಕು. ಓಕೆ, ಫ್ರೈಟ್ ನಾಟ್ ಶೋನ್ ಸೆಪರೇಟ್ಲಿ, ಇಗ್ನೋರ್, ಅದೇನು ಬೇಕಾಗಿಲ್ಲ ನಮಗೆ, ಅದು ಇಗ್ನೋರ್ ಮಾಡಿ. ನೆಕ್ಸ್ಟ್, ಫ್ರೈಟ್ ಶೋನ್ ಸೆಪರೇಟ್ಲಿ, ಫ್ರೈಟ್ ಶೋನ್ ಸೆಪರೇಟ್ಲಿನ ಎಕ್ಸ್ಕ್ಲೂಡ್ ಮಾಡಬೇಕು ಬಿಕಾಸ್ ದಿಸ್ ಇಸ್ ಪೇಡ್ ಬೈ ದಿ ಬೈಯರ್. ಪ್ಯಾಕಿಂಗ್ ಚಾರ್ಜಸ್ ಇಗ್ನೋರ್. ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಆಫ್ ಅಸೆಟ್ಸ್, ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಆಫ್ ಅಸೆಟ್ಸ್ ಶೋನ್ ಸೆಪರೇಟ್ಲಿ. ದಟ್ ಮೀನ್ಸ್ ಆ ಮಷಿನ್ ನ ಇನ್ಸ್ಟಾಲ್ ಮಾಡೋದಕ್ಕೆ, ಅಸೆಟ್ ನ ಇನ್ಸ್ಟಾಲ್ ಮಾಡೋಕ್ಕೆ ಏನಾಗುತ್ತೋ ಅದು ಬಂದ್ಬಿಟ್ಟು ಬೈಯರೇ ಬೇರ್ ಮಾಡ್ಕೊಂತಾನೆ ಅಂತ ಹೇಳಿದ್ದಾನೆ. ಅಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ ಯಾರು ಬಂದು ಇನ್ಸ್ಟಾಲ್ ಮಾಡ್ತಾರೋ ಅವ್ರಿಗೆ ನಾನೇ ಪೇ ಮಾಡ್ಕೊಂತೀನಿ, ನೀವೇನು ಪೇ ಮಾಡಬೇಡಿ ಅಂತ ಹೇಳಿ. ಸೊ ಅದನ್ನು ಎಷ್ಟಾಗುತ್ತೆ ಅಂತ ಹೇಳಿ ಸಪ್ರೇಟ್ ಆಗಿ ತೋರಿಸ್ತೀವಿ, ಅದು ಅವರೇ ಬೇರ್ ಮಾಡ್ಕೋಬೇಕು. ಸೊ ದಟ್ ಈಸ್ ಬೀನ್ ಆಡೆಡ್ ಓವರ್ ಹಿಯರ್. ಸೊ ದಟ್ ಹ್ಯಾಸ್ ಟು ಬಿ ಎಕ್ಸ್ಕ್ಲೂಡೆಡ್, ದಟ್ ಹ್ಯಾಸ್ ಟು ಬಿ ಟೇಕನ್ ಔಟ್. ಸೊ ಇದನ್ನ ಮೈನಸ್ ಮಾಡಬೇಕು. ಇನ್ಶೂರೆನ್ಸ್ ಚಾರ್ಜಸ್ ಟು ಕವರ್ ದ ರಿಸ್ಕ್ ಇಗ್ನೋರ್ ಬಿಕಾಸ್ ಅದು ಆಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದರಲ್ಲಿ ಏನೇನು ಶೋನ್ ಸೆಪರೇಟ್ಲಿ ಮತ್ತೆ ಕಾಸ್ಟ್, ಈ ಎರಡು ಟ್ರಾನ್ಸಾಕ್ಷನ್ ಮಾತ್ರ. ಆಮೇಲೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ದ ಅಡಿಷನಲ್ ಇನ್ಫಾರ್ಮೇಶನ್ ಇಸ್ ಬೀನ್ ಗಿವನ್. ದ ಫಾಲೋಯಿಂಗ್ ಐಟಮ್ಸ್ ಹ್ಯಾವ್ ನಾಟ್ ಬೀನ್ ಡಿಡಕ್ಟೆಡ್ ಟು ಕ್ಯಾಲ್ಕುಲೇಟ್ ಗ್ರಾಸ್ ಸೇಲ್ಸ್. ರೈಟ್, ಇದೇನು ನಾವು ಇನ್ನೂ ಅದಕ್ಕೆ ರಿಲೇಟ್ ಮಾಡಿಲ್ಲ. ದೀಸ್ ಆರ್ ದಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓಕೆನಾ, ನಾಟ್ ಡಿಡಕ್ಟೆಡ್ ಅಂತ ಹೇಳ್ಬಿಟ್ಟು, ಅದರಿಂದ ನಾವು ಮೈನಸ್ ಮಾಡಿಲ್ಲ. ಇದರಲ್ಲಿ ಮೈನಸ್ ನಾವು ಮಾಡಿಲ್ಲ ಅಂದ್ರೆ ಇಟ್ ಇಸ್ ದೇರ್ ಇನ್ ಟು ದಟ್ ಅಂತ ಹೇಳ್ಬಿಟ್ಟು. ರೈಟ್, ಸೊ ಸಮಟೈಮ್ ವೆನ್ ಇಟ್ ಇಸ್ ನಾಟ್ ಡಿಡಕ್ಟೆಡ್ ಅಂದ್ರೆ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅಲ್ಲಿ, ಈ ರಿಲೇಟೆಡ್ ಇನ್ಫಾರ್ಮೇಶನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ, ಸೊ ನಾವೇನೇನು ಇವಾಗ ಆಡ್ ಮಾಡಬೇಕು, ಏನೇನು ಮೈನಸ್ ಮಾಡಬೇಕು ಅಂತ ಹೇಳಿ ಇವಾಗ ನಾವು ಇದ್ರಲ್ಲಿ ಯಾವ್ದು ಕನ್ಸಿಡರ್ ಮಾಡಬೇಕು, ಯಾವ್ದು ಇಗ್ನೋರ್ ಮಾಡಬೇಕು ಅಂತ ನಾವು ಫೈನಲೈಸ್ ಮಾಡಬೇಕು. ಸೊ ಇದಕ್ಕೂ ಸಂಬಂಧ ಇಲ್ಲ. ದಿಸ್ ಇಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗಿವನ್. ಗೂಡ್ಸ್ ರಿಟರ್ನ್ಡ್ ವಿತಿನ್ 6 months. ಸೊ goods returned within 6 months. See, generally ಏನಾಗುತ್ತೆ, it has to be taken like 6 months ಅಂದ್ರೆ ಆಕ್ಚುಲಿ ರಿಟರ್ನ್ ಪೀರಿಯಡ್ ನಾವು ಎಷ್ಟಿರೋದು 3 months. goods returned within 6 months. ಜನರಲ್ ನಾವು ರಿಟರ್ನ್ ಪೀರಿಯಡ್ ಬಂದ್ಬಿಟ್ಟು 3 months ಮಾತ್ರ ಇರುತ್ತೆ. ಕರೆಕ್ಟಾ? ಸೊ 3 months ಆದ್ಮೇಲೆ ಅವ್ರು ಏನಾದ್ರು ಕೊಟ್ಟರೆ ನಾವು ಅವರಿಗೆ ಅಮೌಂಟ್ ರಿಟರ್ನ್ ಮಾಡಲ್ಲ. ಗೂಡ್ಸ್ ರಿಟರ್ನ್ ಮಾಡ್ಬಿಡ್ತಾರೆ, ಬಟ್ ನಾವು ಅವರಿಗೆ ಅಮೌಂಟ್ ರಿಟರ್ನ್ ಮಾಡಲ್ಲ. ಎನಿಥಿಂಗ್ ವಿಚ್ ಇಸ್ ಸಮಟೈಮ್ಸ್ ಗೂಡ್ಸೇ ತಗೊಳಲ್ಲ, ಸಮಟೈಮ್ಸ್ ಗೂಡ್ಸ್ ತಗೊಂಡ್ರೇನು ಗೂಡ್ಸ್ ಬೇಕಾದ್ರೆ ರಿಟರ್ನ್ ಮಾಡಿ, ಬಟ್ ನಾವು ಅಮೌಂಟ್ ಮಾತ್ರ ನಿಮ್ಗೆ ಕೊಡಲ್ಲ ಅಂತ ಹೇಳಿರ್ತೀವಿ. ಅಂಥದ್ದು ಇಲ್ಲಿ ಏನಾಗಿದೆ, ಹ್ಯಾಸ್ ನಾಟ್ ಬೀನ್ ಡಿಡಕ್ಟೆಡ್ ಅಂದ್ರೆ ಇದ್ರಲ್ಲಿ ಮೈನಸ್ ಮಾಡಿಲ್ಲ, ಆಡ್ ಆಗೋಗಿದೆ ಅಂತ ಹೇಳ್ಬಿಟ್ಟು. ರೈಟ್, ಕನ್ಫ್ಯೂಸ್ ಮಾಡಕ್ ಈ ತರ ಸಪ್ರೇಟ್ ಟೇಬಲ್ ಆಗಿ ಕೊಡ್ತಾರೆ. ದ ಫಾಲೋಯಿಂಗ್ ಐಟಮ್ಸ್ ಹ್ಯಾವ್ ನಾಟ್ ಬೀನ್ ಡಿಡಕ್ಟೆಡ್ ಅಂದ್ರೆ ಇದ್ರಲ್ಲಿ ನಾವು ಇದು ಮೈನಸ್ ಮಾಡಿಲ್ಲ ಅಂತ ಅರ್ಥ. ಸೊ ಇಟ್ ಇಸ್ ಆಡೆಡ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಕನ್ಫ್ಯೂಸ್ ಮಾಡಕ್ ಈ ತರ ಸಪ್ರೇಟ್ ಟೇಬಲ್ ಕೊಟ್ಟಿರ್ತಾರೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಸೊ ಗೂಡ್ಸ್ ರಿಟರ್ನ್ ವಿತಿನ್ 6 months. ಆಕ್ಚುಲಿ 6 months ಆದರೆ ನಾವು ಕನ್ಸಿಡರೇ ಮಾಡಂಗಿಲ್ಲ, ಅಮೌಂಟ್ ನಾವು ಅವ್ರಿಗೆ ವಾಪಸ್ ಕೊಡಲ್ಲ. ಬಟ್ ಇವ್ರು ಏನ್ ಮಾಡಿದ್ರೆ ಅದನ್ನ ಆಡ್ ಮಾಡ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡಬೇಕು, ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು, ಮೈನಸ್ ಮಾಡಬೇಕು. ಇನ್ಸೆಂಟಿವ್ ಬೋನಸ್ ಫಾರ್ ಅಡಿಷನಲ್ ಸೇಲ್ಸ್. ಜನರಲ್ ಆಗಿ ಬೋನಸ್ ಅನ್ನೋದು ಕೊಟ್ಟರೆ ನಾವು ಏನ್ ಮಾಡ್ತೀವಿ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಾವು ತೋರಿಸ್ಕೊಂಡ್ಬಿಡ್ತೀವಿ, ಎಲ್ಲೋ ಒಂದ್ ಕಡೆ ತೋರಿಸಿ ಅಮೌಂಟ್ ನ ರಿಕವರ್ ಮಾಡ್ಕೊಬಿಡ್ತೀವಿ ಬೇರೆ ಸೇಲ್ಸ್ ಅಲ್ಲಿ. ಸೊ ದಟ್ ಈಸ್ ಅನ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ ಇದ್ರಲ್ಲಿ ಆಡ್ ಮಾಡಬೇಕು. ಬಟ್ ಇಟ್ ಈಸ್ ಆಲ್ರೆಡಿ ಆಡೆಡ್, ಸೊ ಇಗ್ನೋರ್. ಅಂಡ್ ಟ್ರೇಡ್ ಡಿಸ್ಕೌಂಟ್ ಮೈನಸ್ ಮಾಡಬೇಕು. ರೈಟ್, ಸೊ ಇಲ್ಲಿ freight shown separately, cost of installation, goods returned within 6 months, trade discount. These are the 4 transactions which has to be excluded from this gross sales. Clear? So now let us see the problem, how it has to be solved. ನಾನು ಇಲ್ಲಿ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾತ್ರ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೀವು ಅದಕ್ಕೆ IGST ನೀವೇ ಕಂಡುಹಿಡಿಯಬೇಕು. ಓಕೆನಾ? ಸೇಮ್ ಹೌ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್, ಹೌ ಐ ಶೋಡ್ ಯು ಟು ಡೂ ಇಟ್ ಇನ್ ದ ಟೇಬಲ್, ಯು ಕ್ಯಾನ್ ಡೂ ಇಟ್. ಸೊ ಹಿಯರ್ ಇನ್ ದಿಸ್ ವೇ, ಸೊ ಇಲ್ಲಿ ನೋಡಿದ್ರೆ ಫಸ್ಟ್ ಯು ಹ್ಯಾವ್ ಟು ಟೇಕ್ ದಿ ಗ್ರಾಸ್ ಸೇಲ್ಸ್. ಗ್ರಾಸ್ ಸೇಲ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ, 44,20,000, 27,50,000. ನೆಕ್ಸ್ಟ್ ಲೆಸ್ ಎಕ್ಸ್ಕ್ಲೂಷನ್ಸ್, ಯಾವ್ಯಾವ್ದು ಎಕ್ಸ್ಕ್ಲೂಡ್ ಮಾಡಬೇಕೋ ಅಂತ ಐಟಮ್ಸ್ ಎಲ್ಲ ತಗೊಂತಾ ಇದೀವಿ. ಫ್ರೈಟ್ ಶೋನ್ ಸೆಪರೇಟ್ಲಿ, ಹೌ ಮಚ್, 1,05,000, 25,000. ನೆಕ್ಸ್ಟ್ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಶೋನ್ ಸೆಪರೇಟ್ಲಿ, ಅದ್ರ ಅಮೌಂಟ್ ತಗೊಳ್ಳಿ. ಅದಾದ್ಮೇಲೆ ಗೂಡ್ಸ್ ರಿಟರ್ನ್ ವಿತ್ ಇನ್ 6 months, 3 lakhs ಮತ್ತೆ 1,50,000.
ಟ್ರೇಡ್ ಡಿಸ್ಕೌಂಟ್ 27 ಮತ್ತೆ 30. ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಹೌ ಮಚ್ ವಿಲ್ ಬಿ ಗೆಟಿಂಗ್ ಅದರಲ್ಲಿ ಅದೆಲ್ಲ ಮೈನಸ್ ಮಾಡಿದ್ರೆ 23, 95, 38, 18. ಇದಕ್ಕೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆನಾ? ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂದ್ರೆ ನಾನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದೀವಿ. ಐ ವಾಂಟ್ ಯು ಆಲ್ ಓನ್ಲಿ ಟು ಫೈಂಡ್ ಔಟ್ ದಿ GST, IGST ಪೇಯಬಲ್. 18,000ಗೆ 12% you should get 4,58,160. 18%, 23,95,000ಗೆ 18% you should get 4,31,100. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಟೇಬಲ್ ಇಲ್ಲಿ ಒಳಗಡೆ ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಅಂತ ಅಲ್ಲೇ ಹಾಕೊಂಡು ಮಾಡಬಹುದು, ಅಥವಾ ಈ ಕಾಲಮ್ ಅಲ್ಲಿ ಈ 2 ಕಾಲಮ್ಸ್ ಅಲ್ಲಿ ಹಾಕ್ಬಿಟ್ಟು IGST ಪೇಯಬಲ್ ಅಂತಾನು ತೋರಿಸಬಹುದು. ಸೊ ಐ ವಾಂಟ್ ಯು ಆಲ್ ಓನ್ಲಿ ಟು ಸಾಲ್ವ್ ದಟ್. IGST ಕ್ಯಾಲ್ಕುಲೇಷನ್ ಮಾತ್ರ ನೀವು ಮಾಡಿ ತೋರಿಸ್ಬೇಕು. ಓಕೆನಾ? ಓಕೆ. ಸೊ ಈ ಪ್ರಾಬ್ಲಮ್ IGST ಪೇಯಬಲ್ ಪೇ ಮಾಡೋದು ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ I think this is sufficient for today's class. Only 2 problems has been solved. In next class, we'll see the different types of problems. Okay. Thank you. Have a nice day.